ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು VTU ಮಾಡೆಲ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಕೇಳಿರುವಂತ ಡ್ಯುಯಲ್ ಆಫ್ ಎ ಗ್ರಾಫ್ ಅಥವಾ ಜಿಯೋಮೆಟ್ರಿಕ್ ಡ್ಯುಯಲ್ದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಜಿಯೋಮೆಟ್ರಿಕ್ ಡ್ಯುಯಲ್ ಅಂತ ಕೂಡ ಕೇಳಬಹುದು ಅಥವಾ ಡ್ಯುಯಲ್ ಆಫ್ ಎ ಗ್ರಾಫ್ ಅಂತ ಕೇಳಬಹುದು. VTU ಮಾಡೆಲ್ ಪೇಪರ್ ಕ್ವೆಶ್ಚನ್, ಎರಡು ಗ್ರಾಫ್ ಗಳನ್ನ ಕೊಟ್ಟಿದ್ದಾರೆ. ಇವರಿಬ್ಬರಿಗೂ ಕೂಡ ನಾವು ಜಿಯೋಮೆಟ್ರಿಕ್ ಡ್ಯುಯಲ್ ಅನ್ನ ಬರೀಬೇಕು. ಸೊ ಜಿಯೋಮೆಟ್ರಿಕ್ ಡ್ಯುಯಲ್ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದೀವಿ. ಮೊದಲನೇ ಸ್ಟೆಪ್ ಏನು, ಫಸ್ಟ್ ಇದಕ್ಕೆ ಬರೆಯೋಣ, ಸರಿನಾ? ಇದನ್ನ ಎ ಅಂತ ತಗೊಂತೀನಿ. ಫಸ್ಟ್ ಈ ಗ್ರಾಫ್ಗೆ ನಾವು ಜಿಯೋಮೆಟ್ರಿಕ್ ಡ್ಯುಯಲ್ ಬರೆಯೋಣ, ಆಮೇಲೆ ಅದೇ ಸ್ಟೆಪ್ಸ್ ಅನ್ನ ಇಲ್ಲೂ ಕೂಡ ಅಪ್ಲೈ ಮಾಡೋಣ, ಸರಿನಾ? ಸೊ ಈಗ ಮೊದಲನೇ ಸ್ಟೆಪ್ ಏನು, ಫಸ್ಟ್ ನಾವು ಟೋಟಲ್ 4 ಸ್ಟೆಪ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಅದರಲ್ಲಿ ಮೊದಲನೇ ಸ್ಟೆಪ್ ಫೈಂಡ್ ದ ರೀಜನ್ ಗಳನ್ನ ಫೈಂಡ್ ಔಟ್ ಮಾಡ್ಬೇಕು, ಅಥವಾ ನಾವು ಇದನ್ನ ಬೇಕಾದ್ರೆ ಫೇಸಸ್ ಅಂತ ಕೂಡ ಕರಿತಾ ಹೋಗ್ಬೋದು, ಸರಿನಾ? ನಾವೇನ್ ಫೈಂಡ್ ಔಟ್ ಮಾಡ್ತಿರೋದು, ರೀಜನ್ಸ್ ಗಳನ್ನ ಫೈಂಡ್ ಔಟ್ ಮಾಡ್ತಾ ಇದೀವಿ. ಇದನ್ನ ನಾವು ಫೇಸಸ್ ಅಂತ ಕೂಡ ಕರಿಬಹುದು. ಫೇಸಸ್ ಆರ್ ರೀಜನ್ಸ್ ಎರಡು ಕೂಡ ಸೇಮ್. ಈಗ ಈ ಒಂದು ಗ್ರಾಫ್ ಅನ್ನ ಹೋಗೋದಕ್ಕಿಂತ ಮುಂಚೆ ಈ ಒಂದು ಗ್ರಾಫಿಗೆ ನಾನು ಫಸ್ಟ್ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಹೇಳ್ಕೊಡ್ತಾ ಹೋಗ್ತೀನಿ. ಅಂದ್ರೆ ಯಾವ ರೀತಿ ರೀಜನ್ಸ್ ಅನ್ನ ಫೈಂಡ್ ಔಟ್ ಮಾಡೋದು. ಸಿಂಪಲ್. ಈಗ ಒಂದು ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ, ವರ್ಟೆಕ್ಸ್ ಎ. ಕೇವಲ ಒಂದೇ ಒಂದು ವರ್ಟೆಕ್ಸ್ ಇರೋದು ನನ್ನ ಹತ್ರ. ನನಗೆ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಇಲ್ಲ. ಏನು ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಇಲ್ಲ ನೋಡಿ, ಈ ತರ ಕ್ಲೋಸ್ಡ್ ಸರ್ಫೇಸ್ ಇಲ್ಲ. ಸೊ ಇವಾಗ ಔಟರ್ ಸ್ಪೇಸ್ ಅಷ್ಟನ್ನು ಕೂಡ ಸೇರಿಸಿ ಒಂದು ರೀಜನ್ ಅಂತ ಬರಿಬೇಕಾಗುತ್ತೆ, ಸರಿನಾ? ಔಟರ್ ಸ್ಪೇಸ್ ಅಷ್ಟು ಸೇರಿಸಿ ಒಂದು ರೀಜನ್. ನೆಕ್ಸ್ಟ್ ಏನಾದ್ರೂ ನನ್ನ ಹತ್ರ 2 ವರ್ಟೆಕ್ಸ್ ಗಳಿದಾವೆ ಅಂತ ಅನ್ಕೊಳ್ಳಿ. ಆ ವರ್ಟೆಕ್ಸ್ ಗಳ ಮಧ್ಯೆ ಒಂದು ಎಡ್ಜ್ ಇದೆ. ಈಗಲೂ ಕೂಡ ನನಗೆ ಕ್ಲೋಸ್ಡ್ ಸರ್ಫೇಸ್ ಇದೆಯಾ? ನೋ, ಕ್ಲೋಸ್ಡ್ ಸರ್ಫೇಸ್ ಇಲ್ಲ. ಹಂಗಂತ ಅಂದ್ರೆ ಔಟರ್ ಸರ್ಫೇಸ್ ಎಲ್ಲ ಸೇರಿಸಿ ಒಂದು ರೀಜನ್ ಆಗುತ್ತೆ. ಈಗ ಏನಾದ್ರೂ ಅದೇ ಪೇರ್ ಆಫ್ ವರ್ಟಿಸಿಸ್ ಗಳ ಮಧ್ಯ ನನಗೊಂದು ಎಡ್ಜ್ ಎಕ್ಸ್ಟ್ರಾ ಇದೆ ಅಂತ ಅನ್ಕೊಳ್ಳಿ. ಸೊ ಇದನ್ನ ಏನಂತ ಕರಿತೀವಿ, ಪ್ಯಾರಲಲ್ ಎಡ್ಜಸ್. ಅಂದ್ರೆ ಒಂದಕ್ಕಿಂತ ಜಾಸ್ತಿ ಏನಾದ್ರೂ ಎಡ್ಜಸ್ ಇದ್ರೆ 2 ವರ್ಟೆಕ್ಸ್ ಗಳ ಮಧ್ಯ, ಅದನ್ನ ಪ್ಯಾರಲಲ್ ಎಡ್ಜಸ್ ಅಂತ ಕರಿತೀವಿ. ಇಲ್ಲೇನಾಗಿದೆ, ನಮ್ಗೆ ಕ್ಲೋಸ್ಡ್ ಸರ್ಫೇಸ್ ಫಾರ್ಮೇಶನ್ ಆಗಿದೆ. ಸೊ ಇವಾಗ ಏನಾಯ್ತು, ಈ ಕ್ಲೋಸ್ಡ್ ಸರ್ಫೇಸ್ ಇದೆಯಲ್ಲ, ದಟ್ ವಿಲ್ ಬಿಕಮ್ 1 ರೀಜನ್, ಮತ್ತೆ ಹೊರಗಡೆದೊಂದು. ಸೊ ಟೋಟಲ್ 2 ರೀಜನ್ ಆದಂಗ ಆಯ್ತು, ಸರಿನಾ? ಈಗ ಏನಾದ್ರೂ ಈ ತರ ಒಂದಿದೆ ಅಂತ ಅನ್ಕೊಳ್ಳಿ. ಇದರಲ್ಲಿ ಎಷ್ಟು ರೀಜನ್ ಬರ್ತವೆ? ಇದು ಒಂದು ಕ್ಲೋಸ್ಡ್ ಸರ್ಫೇಸ್, ಸೊ ರೀಜನ್ 1. ಇದು ಒಂದು ಕ್ಲೋಸ್ಡ್ ಸರ್ಫೇಸ್, ಸೊ ರೀಜನ್ 2. ಇದು ಒಂದು ಕ್ಲೋಸ್ಡ್ ಸರ್ಫೇಸ್, ಸೊ ರೀಜನ್ 3. ಇದು ಒಂದು ಕ್ಲೋಸ್ಡ್ ಸರ್ಫೇಸ್, ಸೊ ರೀಜನ್ 4. ಹೊರಗಡೆದೊಂದು ರೀಜನ್ 5. ಗೊತ್ತಾಯ್ತಾ? ಸೊ ಟೋಟಲ್ ಎಷ್ಟು ರೀಜನ್ ಇರೋದು? 1 2 3 4 5. ನನಗೇನು ಕ್ಲೋಸ್ಡ್ ಸರ್ಫೇಸ್ ಇದೆ ಅದಷ್ಟನ್ನು ಕೂಡ ಒಂದೊಂದೇ ಸಪರೇಟ್ ರೀಜನ್ ಗಳಾಗಿ ತಗೊಂತಾ ಹೋಗ್ಬೇಕು. ಮತ್ತೆ ಹೊರಗಡೆದಿರುತ್ತಲ್ಲ ಅದನ್ನ ಸಪರೇಟ್ ರೀಜನ್ ಆಗಿ ಕನ್ಸಿಡರ್ ಮಾಡಬೇಕು. ಸೊ ಅದೇ ಒಂದು ಕಾನ್ಸೆಪ್ಟ್ ಅನ್ನ ನಾವೀಗ ಕೊಟ್ಟಿರುವಂತ ಕ್ವಶನ್ ಮೇಲೆ ಅಪ್ಲೈ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ ಇದಕ್ಕೆ ಫಸ್ಟ್ ಅಪ್ಲೈ ಮಾಡಿ ಬರಿತಾ ಹೋಗೋಣ. ಫಸ್ಟ್ ಇದಕ್ಕೆ ಫುಲ್ ಆನ್ಸರ್ ಅನ್ನ ಬರೆಯೋಣ, ಜಿಯೋಮೆಟ್ರಿಕ್ ಡ್ಯುಯಲ್ ಅನ್ನ. ಆಮೇಲೆ ಈ ಒಂದು ಕ್ವಶನ್ಗೆ ಹೋಗೋಣ. ಈಗ ನೋಡಿ, ಇದರಲ್ಲಿ ಕ್ಲೋಸ್ಡ್ ಸರ್ಫೇಸ್ ಎಲ್ಲೆಲ್ಲಿದೆ ಅಲ್ಲಿಗೆಲ್ಲ ರೀಜನ್ ಗಳನ್ನ ಮಾರ್ಕ್ ಮಾಡಿ. ಸೊ ರೀಜನ್ 1 ಅಂತ ತಗೊಂತೀನಿ, ಯಾಕಂದ್ರೆ ಇದು ಕ್ಲೋಸ್ಡ್ ಸರ್ಫೇಸ್. ನೋಡಿ, ಇಲ್ಲೊಂದು ಕ್ಲೋಸ್ಡ್ ಸರ್ಫೇಸ್ ಇದೆ. ಸೊ ಲೆಟ್ ಮಿ ಟೇಕ್ ಇಟ್ ಆಸ್ ರೀಜನ್ ನಂಬರ್ 2. ನೆಕ್ಸ್ಟ್ ಇಲ್ಲೊಂದು ಕ್ಲೋಸ್ಡ್ ಸರ್ಫೇಸ್ ಇದೆ, ಲೆಟ್ ಮಿ ಟೇಕ್ ಇಟ್ ಆಸ್ ರೀಜನ್ ನಂಬರ್ 3. ಸೊ ಹೊರಗಡೆದೆಲ್ಲ ಸೇರಿಸಿ ಏನಾಗುತ್ತೆ, ಔಟರ್ ಸರ್ಫೇಸ್. ಸೊ ಇಟ್ ವಿಲ್ ಬಿಕಮ್ ರೀಜನ್ ನಂಬರ್ 4, ಸರಿನಾ? ಈ ತರ ತಗೋಬಹುದು. ಇಲ್ಲ ಅಂತಂದ್ರೆ ಬೇಕಾದ್ರೆ ನೀವು ಇಲ್ಲೂ ಕೂಡ ತಗೋಬಹುದು, ರೀಜನ್ 4 ಅಂತ. ಇಲ್ಲಾದ್ರೂ ತೊಳಿ ಎಲ್ಲಾದ್ರೂ ಕೂಡ ತಗೋಬಹುದು, ಸರಿನಾ? ನಾನು ಇಲ್ಲಿ ತಗೊಂಡಿದ್ದೀನಿ ಅಷ್ಟೇ. ಸೊ ಈಗ ಇದ್ರದ್ದು ನಾನು ಏನ್ ಬರಿಬೇಕು, ಜಿಯೋಮೆಟ್ರಿಕ್ ಡ್ಯುಯಲ್ ಅನ್ನ ಬರಿಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ತೀನಿ, 2ನೇ ಸ್ಟೆಪ್ ಅಲ್ಲಿ ಕನ್ವರ್ಟ್ ಆರ್ ರೈಟ್ ಟು ದ ಪಾಯಿಂಟ್ಸ್ ಅಂತ ಬರಿತೀನಿ. ಪಾಯಿಂಟ್ಸ್ ಆರ್ ದಿ ವರ್ಟೆಕ್ಸ್ ಅಂತ ಅಂದ್ರೆ ಪ್ರತಿ ಒಂದೊಂದು ರೀಜನ್ ಅಲ್ಲೂ ಕೂಡ ನಾನೊಂದು ಪಾಯಿಂಟ್ ಅಥವಾ ವರ್ಟೆಕ್ಸ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಈ ತರ ಒಬ್ಬೊಬ್ರು ಏನ್ ಮಾಡ್ತಾರೆ, ಪಾಯಿಂಟ್ 1 ಇನ್ ರೀಜನ್ 1, ಪಾಯಿಂಟ್ 2 ಇನ್ ರೀಜನ್ 2, ಪಾಯಿಂಟ್ 3 ಇನ್ ರೀಜನ್ 3, ಪಾಯಿಂಟ್ 4 ಇನ್ ರೀಜನ್ 4, ಆ ತರ ಬರೀತಾರೆ. ನೀವು ಬೇಕಾದ್ರೆ ಇಲ್ಲಿ ಆಲ್ರೆಡಿ ಬರ್ದಿದಿರಲ್ಲ, R1 R2 R3 R4 ಅಂತ ಅಲ್ಲೇ ಪಾಯಿಂಟ್ ಇಟ್ಬಿಡಿ. ಸೊ R1 ರೀಜನ್ ಅಲ್ಲಿ R1 ಪಾಯಿಂಟ್, R3 ರೀಜನ್ ಅಲ್ಲಿ R3 ಪಾಯಿಂಟ್, ಸಾಕು. ಮತ್ತೆ ಇನ್ನೊಂದ್ಸಲಿ P1 ಇಸ್ ದ ಪಾಯಿಂಟ್ ಇನ್ ರೀಜನ್ 1, P2 ಇಸ್ ದ ಪಾಯಿಂಟ್ ಇನ್ ದ ರೀಜನ್ 2, ಆ ತರ ಬರೆಯುವಂತ ಅವಶ್ಯಕತೆ ಏನಿಲ್ಲ. ಸೊ ಈಗ 3ನೇ ಸ್ಟೆಪ್ಪಿಗೆ ಹೋಗೋಣ. 3ನೇ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀನಿ ಅಂತಂದ್ರೆ, if only one edge is between any two vertex or edges, then make them as adjacent vertex or points ಅಂತ ಅಂದ್ರೆ ನಾವು ವೆರಿ ಸಿಂಪಲ್. ಈಗ ನೋಡಿ,
R2 is a separate point, R3 is a separate point in the different two regions. ಅಂದ್ರೆ ಎರಡು ಡಿಫರೆಂಟ್ ರೀಜನ್ ಗಳಲ್ಲಿ ಅವೆರಡು ಕೂಡ ಪಾಯಿಂಟ್ಸ್ ಗಳು. ಈಗ ಅವರಿಬ್ರು ಮಧ್ಯೆ ಇಲ್ಲಿ ಕೇವಲ ಒಂದೇ ಒಂದು ಎಡ್ಜ್ ಇದೆ ಅಲ್ವಾ, ಸೊ ಅವಾಗ ಏನ್ ಮಾಡ್ತೀನಿ, ಇವರಿಬ್ರು ಕೂಡ ಅಡ್ಜಸೆಂಟ್ ಮಾಡ್ತೀನಿ. ಅಡ್ಜಸೆಂಟ್ ಮಾಡೋದು ಯಾವ ರೀತಿ, ಒಂದು ಎಡ್ಜ್ ಅನ್ನ ಕ್ರಿಯೇಟ್ ಮಾಡಿ, ಸರಿನಾ. ಡಾಟೆಡ್ ಅಲ್ಲಿ ಯಾಕೆ ಆಗ್ತಾ ಇರೋದು ಅಂದ್ರೆ ನಾನು ಸಪರೇಟ್ ಆಗಿ ಮತ್ತೆ ಜಿಯೋಮೆಟ್ರಿಕ್ ಡ್ಯೂಯಲ್ ಅನ್ನ ಬಿಡಿಸ್ಬೇಕಾದ್ರೆ ಈಸಿ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರ, ಸರಿನಾ. ಸೊ ಏನ್ ಮಾಡಿದೆ, ಇವರಿಬ್ರು ಮಧ್ಯೆ ಒಂದೇ ಒಂದು ಬೈಫರ್ಗೇಟ್ ಮಾಡೋದಕ್ಕೆ ಎಡ್ಜ್ ಇದ್ದಿದ್ರಿಂದ ನಾನು ಏನ್ ಮಾಡಿದೆ, ಇವರಿಬ್ರು ಕೂಡ ಸೇರಿಸಿದೆ, ಇಷ್ಟೇ ಸಿಂಪಲ್. ಸೊ ಇವಾಗ R1 ಮತ್ತೆ R2 ಮಧ್ಯ ಇಲ್ಲಿ ಒಂದು ಎಡ್ಜ್ ಇದೆ, ಸರಿನಾ. ಇಲ್ಲೊಂದು ವರ್ಟೆಕ್ಸ್ ಇದೆ, ಇದೊಂದು ಎಡ್ಜು, ಇದೊಂದು ಎಡ್ಜು. ಸೊ ಇದ್ರ ಮುಖಾಂತರನು ನಾನು ಬರ್ಬೋದು, ಇದ್ರ ಮುಖಾಂತರನು ನಾನು ಬರ್ಬೋದು, ಗೊತ್ತಾಯ್ತಾ ನೋಡಿ. ಇದ್ರ ಮುಖಾಂತರನು ನಾನು ಇಲ್ಲಿಗೆ ಬರ್ಬೋದು, ಒಂದೇ ಒಂದು ಎಡ್ಜನ್ನ ಕ್ರಾಸ್ ಮಾಡ್ಕೊಂಡು. ಈ ಎಡ್ಜ್ ಮುಖಾಂತರನು ಕೂಡ ನಾನು R2ಗೆ ಬರ್ಬೋದು, ಒಂದೇ ಒಂದು ಎಡ್ಜನ್ನ ಕ್ರಾಸ್ ಮಾಡ್ಕೊಂಡು. R1 ಇಂದ R5 R1 ಇಂದ R3 ಬರಕ್ಕಾಗಲ್ಲ. ಯಾಕೆ, ಎರಡು ಎಡ್ಜನ್ನ ಕ್ರಾಸ್ ಮಾಡ್ಬೇಕಾಗತ್ತೆ. ಹೊರಗಡೆಗೆ ಎಷ್ಟು ಬರ್ತೀನಿ ಅಂದ್ರೂ ಇಲ್ಲೊಂದು ಎಡ್ಜ್ ಕ್ರಾಸ್ ಆಗುತ್ತೆ, ಇಲ್ಲೊಂದು ಎಡ್ಜ್ ಕ್ರಾಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನೇನ್ ಮಾಡಕ್ಕಲ್ಲ, R1 ಇಂದ R3 ಬರಕ್ಕಲ್ಲ. R2 ಇಂದ R3 ಬರ್ಬೋದು, ಎಸ್. R1 ಇಂದ R4 ಬರ್ಬೋದಾ, ಎಸ್. ಹೊರಗಡೆಗೆ ಎಷ್ಟು ಬರ್ತೀನಿ ನೋಡಿ, ಒಂದೇ ಒಂದು ಎಡ್ಜು ಕ್ರಾಸ್ ಆಯ್ತು. ನೆಕ್ಸ್ಟ್ R3 ಇಂದ R4 ಬರ್ಬೋದಾ, ಎಸ್ ಬರ್ಬೋದು. ಯಾವ ರೀತಿ, R3 ಇಂದ ಒಂದು ಎಡ್ಜನ್ನ ಕ್ರಾಸ್ ಮಾಡ್ಕೊಂಡ್ ಬರ್ಬೋದು. ಮತ್ತೆ ಇನ್ನೊಂದು ಪಾಸಿಬಿಲಿಟಿ ನೋಡಿ, ಇಲ್ಲೊಂದು ಎಡ್ಜ್ ಇದೆ, ಸೊ ಈ ಒಂದು ಎಡ್ಜನ್ನು ಕೂಡ ನಾನು ಕ್ರಾಸ್ ಮಾಡ್ಕೊಂಡು R4 ಬರ್ಬೋದು, ಗೊತ್ತಾಯ್ತಾ. R3 ಇಂದ ನಾನು R4 ಈ ತರನಾದ್ರೂ ಬರ್ಬೋದು, ಈ ಒಂದು ಎಡ್ಜನ್ನ ಕ್ರಾಸ್ ಮಾಡಾದ್ರೂ ಬರ್ಬೋದು. ಈ ತರ ಬರಕ್ಕಲ್ಲ, ಯಾಕಂದ್ರೆ ಎರಡು ಎಡ್ಜ್ಗಳಿದ್ದಾವೆ. R2 ಇಂದ ನಾನೇನ್ ಮಾಡ್ಬೋದು, R4 ಬರ್ಬೋದಾ, ಎಸ್. ಸೊ R4 ಬರ್ಬೋದು, ಸರಿನಾ. ಈ ಒಂದು ಎಡ್ಜನ್ನ ಕ್ರಾಸ್ ಮಾಡ್ಕೊಂಡು R4 ಬರ್ತೀನಿ. ಇಲ್ಲ ಅಷ್ಟು ಬರಕ್ಕಲ್ಲ, ಯಾಕಂದ್ರೆ ಇಲ್ಲಿ ಎರಡು ಎಡ್ಜ್ಗಳನ್ನ ಕ್ರಾಸ್ ಮಾಡ್ಬೇಕಾಗತ್ತೆ. ಇಂದ R4 ಬರ್ಬೋದು, R2 ಇಂದ R4 ಬರ್ಬೋದು, R3 ಇಂದ ಎರಡು ಡಿಫ್ರೆಂಟ್ ವೇಸ್ ಅಲ್ಲಿ R4 ಬರ್ಬೋದು, R1 ಇಂದ R2ಗೆ ಎರಡು ಡಿಫ್ರೆಂಟ್ ವೇಸ್. ಯಾಕಂತಂದ್ರೆ ಎರಡು ಎಡ್ಜ್ಗಳನ್ನ ಬೇಕಾದ್ರೆ ನಾನು ಕ್ರಾಸ್ ಮಾಡ್ಕೊಂಡ್ ಬರ್ಬೋದು. ಇದೊಂದು ಸಪ್ರೇಟ್, ಇದೊಂದು ಸಪ್ರೇಟ್. ನೆಕ್ಸ್ಟ್ ಇಲ್ಲಿ ಒಂದು ಸಪ್ರೇಟ್ ಇರೋದ್ರಿಂದ ಈ ತರ ನಾನು ಕ್ರಾಸ್ ಮಾಡ್ಬೋದು. ಅಂತ ಅಂದ್ರೇನು, ಕೇವಲ ಒಂದೇ ಒಂದು ಎಡ್ಜ್ ಏನಾದ್ರೂ ಕೂಡ ಅವುಗಳನ್ನ ಬೈಫರ್ಗೇಟ್ ಮಾಡ್ತಾ ಇದ್ರೆ ಅವಾಗ ನಾನು ಏನ್ ಮಾಡ್ಬೋದು, ಅವರಿಬ್ರು ಕೂಡ ಅಡ್ಜಸೆಂಟ್ ಮಾಡ್ಬೋದು. ಅಡ್ಜಸೆಂಟ್ ಮಾಡೋದು ಯಾವ ರೀತಿ, ಸಿಂಪಲ್ ಆಗಿ ನಾವು ಒಂದು ಎಡ್ಜ್ ಅನ್ನ ಕ್ರಿಯೇಟ್ ಮಾಡಿ. ಸೊ ಈಗ 4ನೇ ಸ್ಟೆಪ್ಪಿಗೆ ಹೋಗೋಣ. 4ನೇ ಸ್ಟೆಪ್ ಏನು, ಈ ಒಂದು ಗ್ರಾಫಿಕ್ ಅಪ್ಲೈ ಆಗಲ್ಲ, ಬಟ್ ಈ ಗ್ರಾಫಿಕ್ ಅಪ್ಲೈ ಆಗುತ್ತೆ. ಸೊ 4ನೇ ಪಾಯಿಂಟ್ ಏನು, ಇಫ್ ಪೆಂಡೆಂಟ್ ವರ್ಟೆಕ್ಸ್ ಈಸ್ ಪ್ರೆಸೆಂಟ್, ಇಫ್ ಪೆಂಡೆಂಟ್ ವರ್ಟೆಕ್ಸ್ ಈಸ್ ಪ್ರೆಸೆಂಟ್, ಅವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಡ್ರಾ ದಿ ಸೆಲ್ಫ್ ಲೂಪ್ ಇನ್ ದಟ್ ರೀಜನ್, ಗೊತ್ತಾಯ್ತಾ. ಏನಾದ್ರೂ ಪೆಂಡೆಂಟ್ ವರ್ಟೆಕ್ಸ್ ಇದ್ರೆ ಅವಾಗ ಏನ್ ಮಾಡ್ಬೇಕು, ಆ ಒಂದು ರೀಜನ್ ಅಲ್ಲಿ ಸೆಲ್ಫ್ ಲೂಪ್ ಅನ್ನ ಡ್ರಾ ಮಾಡ್ಬೇಕು. ಹಾಗಾದ್ರೆ ಪೆಂಡೆಂಟ್ ವರ್ಟೆಕ್ಸ್ ಅಂದ್ರೇನು, ಸಿಂಪಲ್. ಈಗ ನನ್ನ ಹತ್ರ 4 ವರ್ಟೆಕ್ಸ್ ಇದೆ ಅಂತ ಅನ್ಕೊಳ್ಳಿ. ದಿಸ್ ಈಸ್ ಎ, ದಿಸ್ ಈಸ್ ಬಿ, ದಿಸ್ ಈಸ್ ಸಿ. ಎ ಇಂದ ಬಿಗೆ ಒಂದು ಎಡ್ಜು, ಬಿ ಇಂದ ಸಿಗೆ ಒಂದು ಎಡ್ಜು, ಎ ಇಂದ ಸಿಗೆ ಒಂದು ಎಡ್ಜು, ಬಿ ಇಂದ ಡಿಗೆ ಒಂದು ಎಡ್ಜ್ ಇದೆ ಅಂತ ಅನ್ಕೊಳ್ಳಿ. ಈಗ ಎಗೆ ಎಷ್ಟು ಎಡ್ಜಸ್ ಕನೆಕ್ಟ್ ಆಗಿರೋದು, ಡೈರೆಕ್ಟ್ ಆಗಿ 1, 2. ಸೊ ಇದರ ಡಿಗ್ರಿ ಏನಾಗುತ್ತೆ, 2 ಆಗಿರುತ್ತೆ. ನೆಕ್ಸ್ಟ್ ಡಿಗೆ ಡಿಗ್ರಿ ಏನಾಗಿರುತ್ತೆ, 1 ಆಗಿರುತ್ತೆ. ಯಾಕಂತಂದ್ರೆ ಕೇವಲ ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿರೋದು. ಸಿಗೆ ಎಷ್ಟಾಗಿರುತ್ತೆ, ಡಿಗ್ರಿ 2 ಆಗಿರುತ್ತೆ. ಯಾಕಂತಂದ್ರೆ 1, 2 ಎರಡು ಎಡ್ಜಸ್ ಕನೆಕ್ಟ್ ಆಗಿರೋದು. ಡಿಗ್ರಿ ಆಫ್ ಬಿ ವಿಲ್ ಬಿ 1, 2, 3, ಯಾಕಂತಂದ್ರೆ 3 ಎಡ್ಜಸ್ ಕನೆಕ್ಟ್ ಆಗಿರೋದು. ಈಗ ಪೆಂಡೆಂಟ್ ವರ್ಟೆಕ್ಸ್ ಅಂದ್ರೇನು, ದ ವರ್ಟೆಕ್ಸ್ ವಿಚ್ ಈಸ್ ಹ್ಯಾವಿಂಗ್ ಓನ್ಲಿ 1 ಡಿಗ್ರಿ ಅಂತಂದ್ರೆ ಕೇವಲ ಒಂದೇ ಒಂದು ವರ್ಟೆಕ್ಸ್ ಅಂತಂದ್ರೆ ಕೇವಲ ಒಂದೇ ಒಂದು ಎಡ್ಜು ಅದಕ್ಕೆ ಕನೆಕ್ಟ್ ಆಗಿದ್ರೆ ಅದನ್ನ ನಾವೇನಂತ ಕರಿತೀವಿ, ಪೆಂಡೆಂಟ್ ವರ್ಟೆಕ್ಸ್. ಇಫ್ ಎ ವರ್ಟೆಕ್ಸ್ ಈಸ್ ಕನೆಕ್ಟೆಡ್ ವಿತ್ ಓನ್ಲಿ 1 ಡಿಗ್ರಿ, if a vertex is connected with only one vertex, its degree will be 1. If a vertex is having the degree as 1, then we will be calling it as the pendant vertex. ಗೊತ್ತಾಯ್ತಾ, ಡಿಗ್ರಿ 1 ಇದ್ರೆ ಪೆಂಡೆಂಟ್ ವರ್ಟೆಕ್ಸ್ ಅಂತ ಕರಿತಾ ಹೋಗ್ತೀವಿ. ಈಗ ಪೆಂಡೆಂಟ್ ವರ್ಟೆಕ್ಸ್ ಎಲ್ಲಾದ್ರೂ ಇದೆಯಾ ಅಂದ್ರೆ ಡಿಗ್ರಿ 1 ಇರುವಂತ ಯಾವ್ದಾದ್ರು ವರ್ಟೆಕ್ಸ್ ಇದೆಯಾ, ಇಲ್ಲ. ಇದ್ರಲ್ಲಿ ಇದೆಯಾ, ಎಸ್, ಇಲ್ಲೇ ಇದೆ ನೋಡಿ, ಒಂದೇ ಒಂದು ಎಡ್ಜ್ ಕನೆಕ್ಟ್ ಆಗಿರೋದು. ಸೊ ಡಿಗ್ರಿ ಆಫ್ ದಿಸ್ ವರ್ಟೆಕ್ಸ್ ಈಸ್ 1, ಸೊ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ದ ಪೆಂಡೆಂಟ್ ವರ್ಟೆಕ್ಸ್. ಸೊ ಆ ರೀಜನ್ ಅಲ್ಲಿ ಯಾವ ರೀತಿ ಸೆಲ್ಫ್ ಲೂಪ್ ಅನ್ನ ಅಪ್ಲೈ ಮಾಡಬೇಕು ಅಂತ ಹೇಳ್ಕೊಡ್ತೀನಿ. ಈಗ ಈ ಒಂದು ಕ್ವಶನ್ಗೆ ಏನು ಅಪ್ಲೈ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಜಿಯೋಮೆಟ್ರಿಕ್ ಡ್ಯೂಯಲ್ ಅನ್ನ ಬರಿತಾ ಹೋಗಿ. ದಿಸ್ ಈಸ್ R1, R2, ಇಲ್ಲಿ R4 ಇದೆ, ನೆಕ್ಸ್ಟ್ ಇಲ್ಲಿ R3 ಇದೆ. ಸೊ R2 ಇಂದ R3 ಒಂದು, ನೆಕ್ಸ್ಟ್ ಇಲ್ಲಿ R1ಗೆ ಈ ತರ ಒಂದಿದೆ, ಈ ತರ ಒಂದಿದೆ. ನೆಕ್ಸ್ಟ್ R1 ಇಂದ R4 ಬರ್ಬೋದು. ನೆಕ್ಸ್ಟ್ R2 ಇಂದನೂ ಕೂಡ R4 ಬರ್ಬೋದು. R3 ಇಂದ R4ಗೆ ಎರಡು ಡಿಫ್ರೆಂಟ್ ವೇಸ್, ಈ ತರ ಒಂದ್ಸಲಿ ಮತ್ತೆ ಹೊರಗಡೆ ಈ ತರ ಒಂದ್ಸಲಿ, ಸರಿನಾ. ಸೊ ಇದನ್ನ ಏನಂತ ಕರಿತೀವಿ, ಜಿಯೋಮೆಟ್ರಿಕ್ ಡ್ಯೂಯಲ್ ಆಫ್ ದ ಗಿವನ್ ಗ್ರಾಫ್ ಅಂತ ಕರಿತೀವಿ. ಸೊ ಸೇಮ್ ಕಾನ್ಸೆಪ್ಟ್ ಅನ್ನ ಈ ಒಂದು ಗ್ರಾಫ್ ಮೇಲೆ ಅಪ್ಲೈ ಮಾಡಿ. ಮೊದಲನೇದೇನು, ಫೈಂಡ್ ದ ರೀಜನ್ಸ್. ಸೊ ಕ್ಲೋಸ್ಡ್ ಸರ್ಫೇಸ್ 1, ಇದೊಂದು ಕ್ಲೋಸ್ಡ್ ಸರ್ಫೇಸ್ 2, ಹೊರಗಡೆದೊಂದು 3. ಇಲ್ಲಿ ಇದು ಕ್ಲೋಸ್ಡ್ ಸರ್ಫೇಸ್ ಆಗಿ ಕನ್ಸಿಡರ್ ಅಲ್ಲ, ಈ ತರ ಏನಾದ್ರು ಇದಿದ್ರೆ ಇದು ಸಪರೇಟ್ ಆಗೋದು. ಸೊ ಇಲ್ಲಿ ಒಂದೇ ಒಂದು ಕನ್ಸಿಡರ್ ಆಗುತ್ತೆ, ಸರಿನಾ. ಕ್ಲೋಸ್ಡ್ ಸರ್ಫೇಸ್ ವಿಲ್ ಬಿ 1 ಹಿಯರ್, 2ನೇದು ಇಲ್ಲಿ 3ನೇದು. ಸೊ ಈಗ
ಎರಡನೇ ಸ್ಟೆಪ್ ಏನು, ಅವುಗಳನ್ನ ಪಾಯಿಂಟ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಲೆಟ್ ಮಿ ಕಾಲ್ ದಿಸ್ ಆಸ್ R2, ಲೆಟ್ ಮಿ ಕಾಲ್ ದಿಸ್ ಆಸ್ R1, ನೆಕ್ಸ್ಟ್ ಲೆಟ್ ಮಿ ಕಾಲ್ ದಿಸ್ ಆಸ್ R3. ಸರಿನಾ? ಈಗ ನೆಕ್ಸ್ಟ್ ಏನ್ ಮಾಡಬೇಕು, ಇಫ್ ಓನ್ಲಿ ಒನ್ ಎಡ್ಜ್ ಈಸ್ ಪ್ರೆಸೆಂಟ್ ಬಿಟ್ವೀನ್ ದ ಟೂ ವರ್ಟೆಕ್ಸ್ ಆರ್ ದಿ ಎಡ್ಜಸ್, ಸಾರಿ ಇಲ್ಲಿ ಎಡ್ಜಸ್ ಅಂತ ಬರೆದ್ಬಿಟ್ಟಿದ್ದೀನಿ, ತಪ್ಪಾಗಿದೆ, ಸಾರಿ ಫಾರ್ ದಟ್, ಪಾಯಿಂಟ್ಸ್ ಅಂತ ಬರ್ಕೊಳ್ಳಿ. ಸರಿನಾ? ಪಾಯಿಂಟ್ಸ್ ಅಂತ ಬರ್ಕೊಳ್ಳಿ, ಸಾರಿ ಫಾರ್ ದಟ್. ಒನ್ ಎಡ್ಜ್ ಈಸ್ ಬಿಟ್ವೀನ್ ಎನಿ ಟೂ ವರ್ಟೆಕ್ಸ್ ಆರ್ ಪಾಯಿಂಟ್ಸ್, ದೆನ್ ಮೇಕ್ ದೆಮ್ ಆಸ್ ದ ಅಡ್ಜಸೆಂಟ್ ವರ್ಟೆಕ್ಸ್ ಆರ್ ದಿ ಪಾಯಿಂಟ್ಸ್. ಯಾವ ರೀತಿ ಮಾಡೋದು ನೋಡಿ, R1 ಮತ್ತೆ R2 ಮಧ್ಯೆ ಒಂದೇ ಒಂದು ಎಡ್ಜ್ ಇದೆ. ಸೊ ನಾನು ಇವೆರಡನ್ನು ಅಡ್ಜಸೆಂಟ್ ಮಾಡ್ಬೋದು. ಇದೊಂದೇ ಮುಖಾಂತರ ಮಾಡ್ಬೋದಾ? ಎಸ್. ಯಾಕೆ? ಈ ತರ ಏನಾದ್ರು ಬಂದ್ರೆ ಇಲ್ಲೊಂದು ಎಡ್ಜ್ ಕ್ರಾಸ್ ಆಗುತ್ತೆ, ಇಲ್ಲೊಂದು ಎಡ್ಜ್ ಕ್ರಾಸ್ ಆಗುತ್ತೆ. ಹಿಂಗಾಶ್ ಬರ್ತೀನಿ ಅಂತಂದ್ರೆ ಇಲ್ಲೊಂದು ಎಡ್ಜ್ ಕ್ರಾಸ್ ಆಯ್ತೆ, ಇಲ್ಲೊಂದು ಎಡ್ಜ್ ಕ್ರಾಸ್ ಆಗುತ್ತೆ. ಸೊ ಆ ರೀತಿ ಮಾಡಂಗಿಲ್ಲ. ನೆಕ್ಸ್ಟ್ R3 ಮತ್ತೆ R1 ಅನ್ನ ಕನೆಕ್ಟ್ ಮಾಡ್ಬೋದಾ? ಎಸ್. ಯಾಕೆ? ಒಂದೇ ಒಂದು ಎಡ್ಜ್ ಕ್ರಾಸ್ ಆಗ್ತಾ ಇರೋದು. ನೆಕ್ಸ್ಟ್ R2 ಅನ್ನ ಈ ತರ ಕ್ರಾಸ್ ಮಾಡಕ್ಕಲ್ಲ, ಈ ತರ, ಬಟ್ ಈ ತರ ಕ್ರಾಸ್ ಮಾಡ್ಬೋದು. ಸರಿನಾ? ಎಸ್. ನೆಕ್ಸ್ಟ್ R3 ಅನ್ನ ನಾನು ಈ ತರನು ಕೂಡ ಕನೆಕ್ಟ್ ಮಾಡ್ಬೋದಾ? ಎಸ್. ನೋಡಿ, ಈ ಒಂದು ಎಡ್ಜ್ ಮುಖಾಂತರ ಒಂದ್ಸಲಿ ಕನೆಕ್ಟ್ ಮಾಡಿದೆ, ನೆಕ್ಸ್ಟ್ ಈ ಒಂದು ಎಡ್ಜ್ ಮುಖಾಂತರ ಇನ್ನೊಂದ್ಸಲಿ ಕನೆಕ್ಟ್ ಮಾಡಿದೆ. ಅದೇ ರೀತಿ R2 ಅನ್ನ ನಾನು R3ಗೆ ಈ ತರ ಕನೆಕ್ಟ್ ಮಾಡ್ಬೋದಾ? ಎಸ್. ನೋಡಿ, R3 ಅನ್ನ ಈ ಒಂದು ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಒಂದ್ಸಲಿ, ಈ ಒಂದು ಎಡ್ಜ್ ಅನ್ನ ಯೂಸ್ ಮಾಡ್ಕೊಂಡು ಒಂದ್ಸಲಿ ಕನೆಕ್ಟ್ ಮಾಡಿದೀನಿ. ಮತ್ತೇನಾದ್ರೂ ಕನೆಕ್ಟ್ ಮಾಡೋದಕ್ಕೆ ವೇಸ್ ಇದೆಯಾ? ಇಲ್ಲ. ಸೊ ನೆಕ್ಸ್ಟ್ ಸ್ಟೆಪ್ ಏನು, ಇಫ್ ಪೆಂಡೆಂಟ್ ವರ್ಟೆಕ್ಸ್ ಈಸ್ ಪ್ರೆಸೆಂಟ್, ಡ್ರಾ ದ ಸೆಲ್ಫ್ ಲೂಪ್. ಸೊ ಪೆಂಡೆಂಟ್ ವರ್ಟೆಕ್ಸ್ ಇರೋದ್ರಿಂದ ಆ ಒಂದು ರೀಜನ್ ಅಲ್ಲಿ ಸೆಲ್ಫ್ ಲೂಪ್ ಅನ್ನ ಬರಿಬೇಕು. ಆ ಒಂದು ರೀಜನ್ ಅಲ್ಲಿ ಇರೋ ಪಾಯಿಂಟ್ ಯಾವುದು? R1. ಸೊ ಇದಕ್ಕೆ ನಾನು ಸೆಲ್ಫ್ ಲೂಪ್ ಅನ್ನ ಬರಿಬೇಕು. ಸೆಲ್ಫ್ ಲೂಪ್ ಬರಿಬೇಕಾದ್ರೆ ನೆನಪಿರ್ಲಿ, ಈ ಪಾಯಿಂಟ್ ಕೂಡ ಇನ್ಕ್ಲೂಡ್ ಆಗಿರ್ಬೇಕು. ಸೆಲ್ಫ್ ಲೂಪ್ ಬರಿಬೇಕಾದ್ರೆ ಈ ಪಾಯಿಂಟ್ ಕೂಡ ಇನ್ಕ್ಲೂಡ್ ಆಗಿರ್ಬೇಕು. ಸೊ ಈಗ ನನ್ನ ಹತ್ರ ಜಿಯೋಮೆಟ್ರಿಕ್ ಡ್ಯೂಯಲ್ ರೆಡಿ ಆಗಿದೆ, ಅದನ್ನ ಬರಿತಾ ಹೋಗೋಣ. ಸರಿನಾ? ದಿಸ್ ಈಸ್ R1, ದಿಸ್ ಈಸ್ R2. ಸೊ R1 ಇಂದ R2ಗೆ, ನೆಕ್ಸ್ಟ್ ಇಲ್ಲಿ R3 ಇದೆ. ಸರಿನಾ? R1 ಇಂದ R3ಗೆ ಹೋಗ್ಬೋದು. ನೆಕ್ಸ್ಟ್ ಈ ಕಡೆ ಅಶುನು ಕೂಡ ನಾವು R1 ಇಂದ R3ಗೆ ಹೋಗ್ಬೋದು. ನೆಕ್ಸ್ಟ್ R2 ಇಂದ R3ಗೆ ಹೋಗ್ಬೋದು. ಈ ತರ ಒಂದು, ಇನ್ನೊಂದು ಈ ತರನಾದ್ರೂ ಕೂಡ ಹೋಗ್ಬೋದು. ನೆಕ್ಸ್ಟ್ ಸೆಲ್ಫ್ ಲೂಪ್ ಇದೆ R1ಗೆ. ಸೊ ದಿಸ್ ಈಸ್ ದ ಜಿಯೋಮೆಟ್ರಿಕ್ ಡ್ಯೂಯಲ್ ಫಾರ್ ದಿಸ್ ಗಿವನ್ ಕ್ವಶನ್. ಈ ತರ ನೀವು ಬರಿತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಈ 4 ಪಾಯಿಂಟ್ ಅನ್ನ ಫಸ್ಟ್ ಬರೆದು ಆಮೇಲೆ ಇವರಿಬ್ಬರಿಗೂ ಕೂಡ ಆನ್ಸರ್ ಅನ್ನ ಬರೀರಿ ಜಿಯೋಮೆಟ್ರಿಕ್ ಡ್ಯೂಯಲ್ ಅನ್ನ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಪ್ಲೇ ಲಿಸ್ಟ್ ಮುಖಾಂತರ ನೀವು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.